ಕ್ಯಾಬೇಜ್ ಪಲ್ಯ ಇವತ್ತಿನ ವಿಡಿಯೋದಾಗ ನಾ ಹೆಂಗೆ ಮಾಡ್ದೆ ತೋರಿಸ್ತೀನಿ. ನನ್ನ ಸ್ಟೈಲ್ದಾಗ ಮಾಡ್ತೀನಿ, ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ಫಸ್ಟ್ ಒಂದು ಕ್ಯಾಬೇಜ್ ತೊಗೋರಿ, ಅದನ್ನು ಸಣ್ಣಂಗೆ ಕಟ್ ಮಾಡ್ಕೊರಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊರಿ. ನಾ ಇಲ್ಲಿ ಸ್ವಲ್ಪ ದಮ್ಮ ಕಟ್ ಮಾಡ್ಕೊಂಡಿನಿ, ನನಗೆ ಹಿಂಗೆ ಬೇಕು ಅದಕ್ಕೆ ನಾ ಹಿಂಗೆ ಕಟ್ ಮಾಡ್ಕೊಂಡಿನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ, ಕಡಾಯಿದಾಗ ಎಣ್ಣೆ ಹಾಕಿನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಮತ್ತು ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಅದು ಫ್ರೈ ಆಗಬೇಕು. ಆಮೇಲೆ ಅದ್ರೊಳಗೆ ಕ್ಯಾಬೇಜ್ ಹಾಕ್ಕೊಳತ್ತೀನಿ, ಕಟ್ ಮಾಡಿರೋಂಥ ಕ್ಯಾಬೇಜ. ಅದನ್ನೆಲ್ಲ ನಾವು ಒಂದು ಸತಿ ತಿರುವಾಡ್ಕೋಬೇಕು. ಎಣ್ಣೆ ಮತ್ತು ಏನು ನಾವು ಪಾಣಿ ಕೊಟ್ಟಿದ್ದೀವಲ್ಲ ಅದ್ರೊಳಗೆಲ್ಲ ಮಿಕ್ಸ್ ಆಗಬೇಕು. ಹಂಗೆ ಚೆಂದಂಗೆ ತಿರುವಾಡಬೇಕು. ಹಂಗೆ ಒಂದು 5 ನಿಮಿಷ ತಿರುವಾಡ್ಕೊತ ಇರಬೇಕು. ಆಮೇಲೆ ಈ ಕಡೆ ನೆನೆಸಿರುವಂಥ ಕಡಲೆಬೇಳೆ ಅಥವಾ ತೊಗರಿಬೇಳೆನೂ ನೀವು ಹಾಕ್ಕೋಬೋದು. ನಾ ಇಲ್ಲಿ ಕಡಲೆಬೇಳೆ ಹಾಕ್ಕೊಳತ್ತೀನಿ ನೆನೆಸಿರುವಂಥದ್ದು. ಅದನ್ನು ಕೂಡ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಕ್ಯಾಬೇಜ್ ಒಳಗೆ ಅದು ಕಡಲೆಬೇಳೆ ಎಲ್ಲ ಮಿಕ್ಸ್ ಆಗಬೇಕು. ಆಮೇಲೆ ಇದ್ರ ಮ್ಯಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಮತ್ತು ಇನ್ನೊಂದು ಸತಿ ಚೆಂದಂಗೆ ತಿರುವಾಡ್ಕೋಬೇಕು. ಅದೆಲ್ಲ ಮಿಕ್ಸ್ ಆಗಬೇಕು ಮತ್ತು ಉಪ್ಪು ಎಲ್ಲ ಕಡೆ ಹೊಂದ್ಕೋಬೇಕು. ಹಂಗೆ ಎಲ್ಲ ಚೆಂದಂಗೆ ಮಿಕ್ಸ್ ಆದ್ಮೇಲೆ ಅದ್ರ ಮ್ಯಾಗ ಒಂದು ತಾಟು ಮುಚ್ಚಿ ಕುದಿಯಾಕ ಬಿಡ್ಬೇಕು. ಒಂದು 5 ನಿಮಿಷ ಆಯಿತು. 5 ನಿಮಿಷ ಆದಮೇಲೆ ಅದು ಕುದ್ದಿರ್ತೈತಿ. ಕುದ್ಮೇಲೆ ನೋಡ್ರಿ ಹಿಂಗೆ ಕಾಣ್ಲತ್ತೈತಿ. ಅಂದ್ರೆ ನೋಡ್ಲಕ್ಕಂತೂ ಕಲರ್ಫುಲ್ಲಾಗಿ ಕಾಣ್ಲತ್ತೈತಿ. ತಿನ್ಲಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತೈತಿ. ರೊಟ್ಟಿ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ. ಜೋಳದ ರೊಟ್ಟಿ ಅಥವಾ ಚಪಾತಿ ಅಂದ್ರೆ ಟೇಸ್ಟಿ ಇರ್ತೈತಿ. ಮತ್ತು ನಾ ಮಾಡಿರೋ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ.